Hi guys, good evening everyone. This is your beautiful channel Pradeep Gowda 09 and illen discuss ಮಾಡಕೊಂತೀವಪ್ಪ ಅಂತಂದ್ರೆ this is the 28th part of your light chapter. ಅದರೊಳಗಡೆ ಸ್ಪೆಷಲಿ we are going to discuss about power of lens. Power of lens ಅಂದ್ರೆ ಏನಂತ ಡಿಸ್ಕಸ್ ಮಾಡಕೊಂತೀವಿ. ಹೌದಾ? What do you mean by power of lens? ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. What do you mean by power? Power ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಸಿಮಿಲರ್ಲಿ ಇನ್ ಕೇಸ್ ಆಫ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗಡೆ ಪವರ್ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಬಟ್ ಇಲ್ಲ ನನಗೆ ಆಪ್ಟಿಕ್ಸ್ ಒಳಗಡೆ ಪವರ್ ಅಂದ್ರೆ ಏನಂತ ಬೇಕು. ವಿ ಶುಡ್ ನೋ ಅಬೌಟ್ ಪವರ್ ಹಿಯರ್. ಏನ್ ಬೇಕು ನನಗ? ಪವರ್ ಅಂದ್ರೆ ಏನಂತ ಬೇಕು. ಪವರ್ ಅಂದ್ರೆ ಏನು? ಹೌದಾ? ನಾವು ಅಕಾರ್ಡಿಂಗ್ ಟು ದ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪವರ್ ನೋಡಿದ್ಯಪ್ಪ ಅಂತಂದ್ರ ಪವರ್ ಅಂದ್ರೆ ಏನು? ದಟ್ ಈಸ್ ಅ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಕರಿತೀವಿ. ರೇಟ್ ಆಫ್ ಡೂಯಿಂಗ್ ವರ್ಕ್. ಫಾರ್ ಎಕ್ಸಾಂಪಲ್ ನನ್ನ ಕಡೆ ಏನಪ್ಪಾ ಅಂದ್ರ 2 ಮೆಂಬರ್ಸ್ ಇರ್ತಾರ. ಒಬ್ಬವನ ಹೆಸರು ಎ, ಇನ್ನೊಬ್ಬನ ಹೆಸರು ಬಿ. ಎ ಏನ್ ಮಾಡ್ತಾನಪ್ಪ ಅಂದ್ರ 50 kg ವೇಟ್ ಲಿಫ್ಟ್ ಮಾಡ್ತಾನ. ಬಿ ಏನ್ ಮಾಡ್ತಾನಪ್ಪ ಅಂದ್ರ 20 kg ವೇಟ್ ಲಿಫ್ಟ್ ಮಾಡ್ತಾನ. ಕರೆಕ್ಟಾ? ಇದ್ರೊಳಗಡೆ ಮೋರ್ ಪವರ್ಫುಲ್ ಯಾರಪ್ಪ ಅಂದ್ರೆ ಎ ಇಸ್ ಅ ಮೋರ್ ಪವರ್ಫುಲ್. ಎ ಇಸ್ ಅ ಮೋರ್ ಪವರ್ಫುಲ್. ಯಾಕೆ ಎ ಮೋರ್ ಪವರ್ಫುಲ್ ಹೇಳಿ? ಯಾಕಂದ್ರೆ ಅವನಿಗೆ ಜಾಸ್ತಿ ವೇಟ್ ನ ಲಿಫ್ಟ್ ಮಾಡಂತ ಪವರ್ ಐತ್, ಮೀನ್ಸ್ ಕೆಪಾಸಿಟಿ. ಅಂದ್ರ ವರ್ಕ್ ಮಾಡಂತ ಕೆಪಾಸಿಟಿ ಜಾಸ್ತಿ ಐತೆ ಅವನಿಗೆ. ಹೌದಾ ಇಲ್ಲ? He is having a more ability to do work. That is why we can say that person is having a more power. ಅದಕ್ಕೆ ಏನಂತ ಕರಿತೀವಿ? ಅವನ ಕಡೆ ಜಾಸ್ತಿ ಪವರ್ ಐತೆ ಅಂತ ಹೇಳ್ತೀವಿ. ಹೌದಾ? ಸಿಮಿಲರ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗಡೆ ಪವರ್ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಅ ರೇಟ್ ಆಫ್ ಕನ್ಸ್ಯೂಮಿಂಗ್ ಎನರ್ಜಿ ಅಂತ ಹೇಳ್ತೀವಿ. ರೇಟ್ ಆಫ್ ಕನ್ಸ್ಯೂಮಿಂಗ್ ಎನರ್ಜಿ ಇಸ್ ಕಾಲ್ಡ್ ಆಸ್ ದಿ ಪವರ್ ಇನ್ ಕೇಸ್ ಆಫ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಇಲ್ಲಿ ರೇಟ್ ಇಲ್ಲಿ ಏನ್ ಬೇಕು ನನಗೆ? ಪವರ್ ಅಂದ್ರೆ ಅಂತ ಬೇಕು. ಪವರ್ ಅಂದ್ರೆ ಏನಂತ ಬೇಕು? ಪವರ್ ಆಫ್ ಲೆನ್ಸ್. ಲೆನ್ಸಸ್ ಏನದಾವಲ್ಲಪ್ಪಿ, ಎಲ್ಲಾ ಲೆನ್ಸಸ್ ಕಡೆನೂ ಪವರ್ ಇರ್ತೈತಿ. ಇಸ್ ಇಟ್ ರೈಟ್ ಆರ್ ರಾಂಗ್? ನನ್ನ ಕಡೆ ಒಂದ್ ಬೇರೆ ಪವರ್ ಅದ, ನಿನ್ ಕಡೆ ಒಂದ್ ಬೇರೆ ಪವರ್ ಅದ. ಹೌದಾ ಇಲ್ಲ? ಹೌದಲ್ಲ? ನನ್ನ ಕಡೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಲೈಟ್ ಚಾಪ್ಟರ್ ಏನ್ ಮಾಡ್ತೀನಪ್ಪ ಅಂದ್ರೆ ವಿದಿನ್ 1 hour ವಿದಿನ್ 2 hour ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಪವರ್ ಐತಿ. ನಿನ್ ಕಡೆ ಏನ್ ಪವರ್ ಐತಪ್ಪ ಅಂತಂದ್ರ ನಿನ್ ಕಡೆ ಡಿಫ್ರೆಂಟ್ ಪವರ್ ಇರ್ತೈತಿ. ಅದ್ರ ಬಗ್ಗೆ ನಾನ್ ಮಾತಾಡಕ್ ಹೋಗಲ್ಲ. ಕರೆಕ್ಟಾ? ನಿನ್ ಕಡೆನೂ ಡಿಫ್ರೆಂಟ್ ಪವರ್ ಐತಿ. ಎಲ್ಲರ ಕಡೆ ಡಿಫ್ರೆಂಟ್ ಪವರ್ ಇರ್ತೈತಿ. ಅದೇ ತರ ಲೆನ್ಸ್ ಕಡೆನೂ ಏನಿರ್ತದಪ್ಪ ಅಂದ್ರೆ ಡಿಫ್ರೆಂಟ್ ಪವರ್ ಐತಿ, ವಿಚ್ ಇಸ್ ರಿಲೇಟೆಡ್ ಟು ದ ಲೆನ್ಸಸ್. ಯಾವ ತರ ಪವರ್ ಅದು? ಲೆನ್ಸಸ್ ಅಂದ್ರೆ ಏನ್ಲೆ? ಲೆನ್ಸಸ್ ಆರ್, ಲೆನ್ಸ್ ಕೆಲಸ ಏನು? ಇಟ್ ಈಸ್ ಬೆಂಡ್ಸ್ ದ ಲೈಟ್ ರೇಸ್. ಬೆಂಡ್ಸ್ ದ ರೇಸ್. ವಿಚ್ ರೇಸ್? ಲೈಟ್ ರೇಸ್. ಲೈಟ್ ರೇಸ್ ನ ಬೆಂಡ್ ಮಾಡ್ತದೆ. ಅಂದ್ರೆ ಬೆಂಡಿಂಗ್ ಕೆಪಾಸಿಟಿ, ಬೆಂಡಿಂಗ್ ಮಾಡಂತ ಕೆಪಾಸಿಟಿ. ಲೈಟ್ ರೇಸ್ ನ ಬಗ್ಗಿಸ್ತಲ್ಲಿ ಅದು ಬೆಂಡ್ ಅಂದ್ರೆ ಬಗ್ಗಿಸ್ತದಲ್ಲ. ಏನ್ ಬಗ್ಗಿಸ್ತದ ಅಂದ್ರೆ ನೀ ಬೇರೆ ತಿಳ್ಕೊಳಕ್ಕೆ ಲೈಟ್ ರೇಸ್ ನ ಬಗ್ಗಿಸ್ತದ, ಅದು ಬೆಂಡ್ ಮಾಡ್ತದೆ. ಯಾವ ಲೈಟ್ ರೇ, ಯಾವ್ದು ಲೆನ್ಸು ಜಾಸ್ತಿ ಬೆಂಡ್ ಮಾಡ್ತದಲ್ಲಪಿ ಅದ್ರ ಕಡೆ ಪವರ್ ಜಾಸ್ತಿ ಅದ. ಯಾವ ಲೆನ್ಸು ಕಡಿಮೆ ಬೆಂಡ್ ಮಾಡ್ತದಲ್ಲಪಿ ಅದ್ರ ಕಡೆ ಏನದ? ಪವರ್ ಏನೈತಿ? ಕಡಿಮೆ ಐತಿ. ಕನ್ಸಿಡರ್ 2 lenses here, lens A and lens B. Lens A and lens B. This is lens A, this is lens B. ಹೌದಾ? ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್. ನಾ ಎಲ್ಲಾ ಟರ್ಮ್ಸ್ ಕನ್ಸಿಡರ್ ಮಾಡ್ಕೊಳಕ್ ಹೋಗಲ್ಲ, ನನಗೆ ಎಷ್ಟು ಬೇಕು ಅಷ್ಟು ತಗೊಂತೀನಿ. ಲೆನ್ಸ್ ಎ ಏನ್ ಮಾಡ್ತದಪ್ಪ ಅಂದ್ರೆ ಇಟ್ ವಿಲ್ ಬೆಂಡ್ಸ್ ದ ಲೈಟ್ ರೇಸ್ ಲೈಕ್ ದಿಸ್. ಈ ತರ ಬೆಂಡ್ ಮಾಡ್ತ ಲೈಟ್ ರೇಸ್. ಲೆನ್ಸ್ ಬಿ ಇಸ್ ಆಲ್ಸೋ ಬೆಂಡ್ಸ್ ದ ಲೈಟ್ ರೇಸ್ ಲೈಕ್ ದಿಸ್. ಈ ತರ ಬೆಂಡ್ ಮಾಡ್ತದೆ. ಹೌದಾ? ಎರಡೂ ಲೆನ್ಸಸ್ ಏನ್ ಮಾಡ್ತಾವ? ಲೈಟ್ ರೇಸ್ ನ ಡಿವಿಯೇಟ್ ಮಾಡಿದ್ವು, ಲೈಟ್ ರೇಸ್ ಏನ್ ಮಾಡಿದಪ್ಪಿ? ರಿಫ್ರಾಕ್ಟ್ ಮಾಡಿದ್ವು. ಬಟ್ ಸ್ಮಾಲ್ ಡಿಫರೆನ್ಸ್ ಐತಿ. ನನಗೆ ಇನ್ನೊಂದು ಗೊತ್ತದಪ್ಪಿ, when the parallel beam of a light ray is incident on the aperture of the lens, so it will passes through the focus ಅಂತ ಗೊತ್ತದ ನನಗೆ. ಅದಕ್ಕೆ ಇದು ಎಫ್ ಅಂತ ಬರೀತೀನಿ. ಈ ಕಡೆನು ಎಫ್ ಅದ, ಇದನ್ನು ಫೋಕಸ್. ಎರಡು ಕಡೆ ಫೋಕಸ್. ಇಲ್ಲಿ ನನ್ನ ಕ್ವಶನ್ ಏನಪ್ಪಾ ಅಂದ್ರ ಎಕ್ ಜಾಸ್ತಿ ಪವರ್ ಐತೋ ಬಿಕ್ ಜಾಸ್ತಿ ಪವರ್ ಐತೋ? ಎ ಕಡೆ ಜಾಸ್ತಿ ಪವರ್ ಐತೋ ಬಿ ಕಡೆ ಜಾಸ್ತಿ ಪವರ್ ಐತೋ ಅಂತ ಬೇಕು. ಸಮ್ ಪೀಪಲ್ಸ್ ಏನ್ ಹೇಳ್ಬಿಡ್ತಾರೆ, ಇಲ್ಲಿ ಲಾಂಗ್ ಐತಪ್ಪ ಅಂತ ಸರ್ ಬಿ ಕಡೆ ಪವರ್ ಜಾಸ್ತಿ ಐತಿ ಸರ್. ರಾಂಗ್. ಒಂದ್ಸರಿ ನೀವು ಥಿಂಕ್ ಮಾಡ್ಬೇಕು. ನಮ್ಗೊಂದ್ ಗೊತ್ತ, ಥಿಂಕ್ ಬೇಕು ತಿನ್ಬೇಕು. ಸಿಮಿಲರ್ಲಿ ಥಿಂಕ್ ಮಾಡ್ಬೇಕು ನೀನು. ಹೌದಾ? ಹೆಂಗ್ ಥಿಂಕ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದು ಜಾಸ್ತಿ ಬೆಂಡ್ ಮಾಡಿತಿ ಅಂತ ಥಿಂಕ್ ಮಾಡ್ಬೇಕು. ದಿಸ್ ಇಸ್ ಆಪ್ಟಿಕಲ್ ಸೆಂಟರ್. ವಾಟ್ ಇಸ್ ದಿಸ್? ಆಪ್ಟಿಕಲ್ ಸೆಂಟರ್. ಯಾವ ಲೆನ್ಸ್ ಔಟ್ ಆಫ್ ಎ ಅಂಡ್ ಬಿ ವಿಚ್ ಲೆನ್ಸ್ ಬೆಂಡ್ಸ್ ದ ಲೈಟ್ ರೇಸ್ ಮೋರ್ ಹಿಯರ್? ಯಾವ ಲೆನ್ಸ್ ಜಾಸ್ತಿ ಬೆಂಡ್ ಮಾಡೈತಿ ಅಂತ ಬೇಕು. ಜಾಸ್ತಿ ಬೆಂಡ್ ಮಾಡೈತಪ್ಪ ನಾನೇನ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಡ್ರಾ ಇಮ್ಯಾಜಿನರಿ ಇನ್ಸಿಡೆಂಟ್ ರೇ ಹಿಯರ್. ಇದೆ ಅದು ಇಮ್ಯಾಜಿನೇಷನ್ ಒಳಗೆ ಹಂಗ್ ಬಂದೈತೆ ಅಂತ ತಿಳ್ಕೊಂಡಿ ನಾನು. ಇಲ್ಲಿನೂ ಏನ್ ಡ್ರಾ ಮಾಡ್ತೀನಿ? ಇಮ್ಯಾಜಿನರಿ ಇನ್ಸಿಡೆಂಟ್ ರೇ ಡ್ರಾ ಮಾಡ್ತೀನಿ. ಓ ಕ್ರಾಸ್ ಆಯ್ತಲ್ಲ ಸ್ವಲ್ಪ.
ಲೈನ್ ಹೊಡ್ಯಕ್ ಬರಲ್ಲ ಅಣ್ಣ ನನಗ. ಲೈನ್ ಹೊಡಿದ್ರೆ ಸ್ವಲ್ಪ ವೀಕ್ ಅದೀನಿ, ನೋ ಪ್ರಾಬ್ಲಮ್. ಓಕೆ, ಮತ್ತೆ ಸ್ವಲ್ಪ ಆಗೈತಿ, ಏನ್ ಪ್ರಾಬ್ಲಮ್ ಆಗಲ್ಲ. ಕರೆಕ್ಟ್ ಇಲ್ಲ ಇಲ್ಲಿ ನಾನೇನ್ ಆಂಗಲ್, ಒಂದು ಆಂಗಲ್ ಫಾರ್ಮ್ ಆಗೈತಿ, ದಟ್ ಇಸ್ ಕಾಲ್ಡ್ as θ1. ಇನ್ನೊಂದು ಆಂಗಲ್ ಫಾರ್ಮ್ ಆಗೈತಿ, ದಟ್ ಇಸ್ ಕಾಲ್ಡ್ as θ2. θ2 θ1 ಅಂದ್ರೆ ಏನಪ್ಪ, ದಿಸ್ ಇಸ್ ಆಂಗಲ್ ಇನ್ ಬಿಟ್ವೀನ್ ದ ರಿಫ್ರಾಕ್ಟೆಡ್ ರೇ and incident ray. This is also refracted ray and incident ray. Theta andre it is an angle in between refracted ray and the incident ray. ಯಾವುದು ಜಾಸ್ತಿ ಐತಿ? θ1 is greater, θ2 is greater. ಸರ್ ನೋಡಿದ ಕೊನೆ ಗೊತ್ತಾಗ್ತದೆ ಸರ್, θ1 ಜಾಸ್ತಿ ಐತಿ ಸರ್. ನೋಡ್ರಿ ಇಲ್ಲಿ, ದಿಸ್ ಇಸ್ ದ ಆಂಗಲ್, ಇದು ನೋಡಿ ಆಂಗಲ್ ಈ ತರ ಫಾರ್ಮ್. ಕರೆಕ್ಟಾ? ಒಂದ್ಸರಿ ತೋರಿಸ್ತೀನಿ. ಲೆಟ್ಸ್ ಟೇಕ್ ಅನದರ್ ಮಾರ್ಕರ್ ಹಿಯರ್, ಅನದರ್ ಪೆನ್. This is refracted ray, this is incident ray. ಸರ್ ಆಂಗಲ್ ಹಿಂಗೈತಿ ಸರ್, ಇಷ್ಟೈತೆ ಆಂಗಲ್. ಎಷ್ಟೈತಿ? ಇಷ್ಟೈತಿ. ದಿಸ್ ಇಸ್ ದ ಆಂಗಲ್. ಇದು ಫಸ್ಟ್ ಒನ್ ಆಂಗಲ್. ಇನ್ ಸೆಕೆಂಡ್ ಒನ್ ಆಂಗಲ್ ನೋಡ್ಕೊ. ದಿಸ್ ಇಸ್ ಲೈಕ್ ದಿಸ್, ದಿಸ್ ಇಸ್ ಲೈಕ್ ದಿಸ್. ನೋಡು, ಸೆಕೆಂಡ್ ಒನ್ ಒಳಗಡೆ ಆಂಗಲ್ ಸ್ಮಾಲರ್ ಐತಿ. ಸೆಕೆಂಡ್ ಒನ್ ಒಳಗಡೆ ಆಂಗಲ್ ಏನೈತಿ? ಸ್ಮಾಲರ್ ಐತಿ. ಇಟ್ ಇಸ್ ಸ್ಮಾಲರ್. ಸೆಕೆಂಡ್ ಒನ್ ಒಳಗಡೆ ಆಂಗಲ್ ಏನೈತಿ? ಸ್ಮಾಲರ್. ಇಲ್ಲಿ θ2 is very smaller, not very smaller, just small. It is smaller, less than θ1. ಹೌದಾ? θ1 ಗಿಂತ ಕಡಿಮೆ ಐತಿ θ2. ಮೀನ್ಸ್ ಯಾವ ಕಡೆ ಆಂಗಲ್ ಜಾಸ್ತಿ ಇರ್ತೈತಲ್ಲ ಅದು ಜಾಸ್ತಿ ಬೆಂಡ್ ಮಾಡೈತೆ ಅಂತ ಅರ್ಥ. ಯಾವ ಕಡೆ ಆಂಗಲ್ ಜಾಸ್ತಿ ಇರ್ತೈತಲ್ಲ ಅದು ಜಾಸ್ತಿ ಬೆಂಡ್ ಮಾಡೈತಿ ಅಂತ ಅರ್ಥ. ಮೀನ್ಸ್ ಯಾವ ಕಡೆ ಜಾಸ್ತಿ? θ1 is a greater, θ2 ಏನೈತಿ? ಸ್ಮಾಲರ್ ಐತಿ. ಅಂದ್ರ θ1 ಗ್ರೇಟರ್ ಐತಪ್ಪ ಅಂದ್ರೆ θ2 ಏನೈತಿ? ಸ್ಮಾಲರ್ ಐತಿ. θ1 ಗ್ರೇಟರ್ ಐತಪ್ಪ ಅಂದ್ರೆ ಇದ್ರ ಪವರ್ ಏನಿರ್ತದ? ಜಾಸ್ತಿ ಇರ್ತದ. ಇದ್ರ ಪವರ್ ಏನಿರ್ತದ? ಕಡಿಮೆ ಇರ್ತದ. ಯಾಕಂದ್ರೆ ಜಾಸ್ತಿ ಬೆಂಡ್ ಮಾಡೈತಿ, ಅದಕ್ಕೆ ಪವರ್ ಜಾಸ್ತಿ ಅದ. ಇದು ಕಡಿಮೆ ಬೆಂಡ್ ಮಾಡೈತಿ, ಅದಕ್ಕೆ ಪವರ್ ಏನೈತಿ? ಕಡಿಮೆ ಐತಿ. ಕರೆಕ್ಟಾ? ಸಿಮಿಲರ್. ಈಗ ಡಿಫೈನ್ ಮಾಡ್ಬೇಕಲ್ಲ ಪವರ್ ಆಫ್ ಲೆನ್ಸ್ ನ. ಹೌ ಟು ಡಿಫೈನ್? ಥೀಟಾ ಫಾರ್ಮ್ ಒಳಗಡೆ ಡಿಫೈನ್ ಮಾಡಕ್ ಬರಲ್ಲ ನನಗೆ. ಇಲ್ಲಿ ಇನ್ನೊಂದು ಥಿಂಗ್ ಅಬ್ಸರ್ವ್ ಮಾಡ್ತೀನಿ ನಾನು. ಇಲ್ಲೊಳ್ಳೆ ಫೋಕಲ್ ಲೆಂತ್, ಇಲ್ಲಿಂದ ಇಲ್ಲಿ ಮಟ್ಟ ಡಿಸ್ಟೆನ್ಸ್, ಫೋಕಲ್ ಲೆಂತ್ ಏನೈತಿ? ಒಂದು ಪರ್ಟಿಕ್ಯುಲರ್ ಫೋಕಲ್ ಲೆಂತ್ ಅದ f1 ಅಂತ ತಗೋತೀನಿ. ಇಲ್ಲೊಂದು ಫೋಕಲ್ ಲೆಂತ್ ಅದ, ದಟ್ ಈಸ್ f2 ಅಂತ ತಗೋತೀನಿ. ಔಟ್ ಆಫ್ f1 and f2, f1 is greater, f2 is greater. f1 ಇಷ್ಟೇ ಐತೆ ಸರ್, ಇಷ್ಟೇ. ದಿಸ್ ಇಸ್ f1. f2 ನೋಡೋಣ, ಇಷ್ಟು ದೊಡ್ಡದ, ಇಷ್ಟು ದೊಡ್ಡದು. ಫಸ್ಟ್ ಒನ್ ಇಷ್ಟೇ ಇತ್ತು, ಈಗ ಇದು ಇಷ್ಟು ಒನ್ ಇಷ್ಟು ದೊಡ್ಡದೈತಿ. ಫಸ್ಟ್ ಒನ್ ಇಷ್ಟೇ ಐತಿ ಫೋಕಲ್ ಲೆಂತ್. ಎರಡನೇದು ಏನೈತಿ? ಬಿದು ಇಷ್ಟು ದೊಡ್ಡದೈತಿ ಫೋಕಲ್ ಲೆಂತ್. ಅಂದ್ರೆ ಫೋಕಲ್ ಲೆಂತ್ ಯಾವ್ದು ಜಾಸ್ತಿ ಐತಿ? f2 is a greater here. Means focal length ಯಾವ್ದು ಗ್ರೇಟರ್? f2 is a greater. ಇದು ಏನೈತಿ? f1 ಫೋಕಲ್ ಲೆಂತ್ ಏನೈತಿ? ದಟ್ ಈಸ್ ಲೆಸ್. ಒನ್ ಥಿಂಗ್ ಅಬ್ಸರ್ವ್ ಮಾಡ್ಬೇಕು, ಫೋಕಲ್ ಲೆಂತ್ ಕಡಿಮೆ ಇದ್ದಾಗ ಪವರ್ ಏನಿರ್ತದ? ಜಾಸ್ತಿ ಇರ್ತದೆ. ಫೋಕಲ್ ಲೆಂತ್ ಜಾಸ್ತಿ ಇದ್ದಾಗ ಪವರ್ ಏನಿರ್ತದ? ಕಡಿಮೆ ಇರ್ತೈತಿ. ಎರಡು ಎಟ್ ಎ ಟೈಮ್ ಜಾಸ್ತಿ ಆದ್ವಪ್ಪ ಅಂದ್ರ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತೀವಿ. ಒಂದ್ ಜಾಸ್ತಿ ಇನ್ನೊಂದು ಕಡಿಮೆ ಆಗತ್ತಪ್ಪ ಅಂದ್ರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತೀವಿ. ಇಲ್ಲಿ ನೋಡು, ಜಾಸ್ತಿ ಕಡಿಮೆ, ಕಡಿಮೆ ಜಾಸ್ತಿ ಅಂದ್ರೆ ಏನಾಗುತ್ತದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಿ. ಮೀನ್ಸ್ ಪವರ್ ಆಫ್ ಲೆನ್ಸ್ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಫೋಕಲ್ ಲೆಂತ್ ಐತಿ. ಏನೈತಿ? ಫೋಕಲ್ ಲೆಂತ್ ಐತಿ. ಸಿಂಪಲ್ ಆಗಿ ಇದೇ ಫಾರ್ಮ್ ಒಳಗಡೆ ಇಕ್ವೇಶನ್ ಏನಂತ ಬರ್ಕೊಂಡ್ಬಿಡ್ತೀನಿ, p is equals to 1/f ಅಂತ ಬರ್ಕೊಂಡ್ಬಿಡ್ತೀನಿ. ಎಷ್ಟು? 1/f. ಇಲ್ಲ ಏನೈತಲ್ಲ ಪಿ, ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. 2 marks ಕೇಳ್ತಾನ. ಕರೆಕ್ಟಾ? 1/f. ಪವರ್ ಯಾವ್ದು? ಪವರ್ ಆಫ್ ಲೆನ್ಸ್ ಯಾವ ಲೆಟರ್ ರಿಪ್ರೆಸೆಂಟ್ ಮಾಡ್ತಾರೆ? ಇಟ್ ಇಸ್ ಆಲ್ವೇಸ್ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ P. P is equals to 1 divided by f. ಇದಕ್ಕೊಂದು ಪರ್ಟಿಕ್ಯುಲರ್ ಡೆಫಿನಿಷನ್ ಐತಿ. ಡೆಫಿನಿಷನ್ ಏನಪ್ಪಾ ಅಂದ್ರೆ ಸಿಂಪಲ್ ಡೆಫಿನಿಷನ್ ಐತಿ. ಏನು? ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ focal length. It is the reciprocal of focal length. ಮುಗಿತು, class 2 marks. Simple. The reciprocal of focal length is called as the power of length, and the formula for the power of length is 1/f. Reciprocal of focal length is called as the power of length. Power of length ಏನಪ್ಪಾ ಅಂದ್ರೆ that is the reciprocal of the focal length. ಹೌದಾ? ಇಲ್ಲೇ ನೋಡಿ, reciprocal of the focal length is called as the power of length. And similarly, power of length ಅದ್ರದ್ದು SI ಯೂನಿಟ್ ಅಂತ ಬೇಕು ನಾನು. SI ಯೂನಿಟ್ ಆಫ್ ಪವರ್, SI ಯೂನಿಟ್ SI ಯೂನಿಟ್ ಆಫ್ ಪವರ್ ಈಸ್ ಡಯಾಪ್ಟರ್. ಏನು? ಡಯಾಪ್ಟರ್. Diopter is a SI unit of the
power of lens that is always represented by capital letter D. Capital letter D. ಹೌದಾ? ಕ್ಯಾಪಿಟಲ್ ಲೆಟರ್ ಡಿ ಇಂದ ರಿಪ್ರೆಸೆಂಟೇಷನ್ ಮಾಡ್ತಾರೆ. ಹೌದಾ? ಸಿ ಹಿಯರ್. ಇಲ್ಲಿ ಈ ಪವರ್ ಆಫ್ ಲೆನ್ಸ್ ಇನ್ನೊಂದು ಹೆಸರು ಕರೀತಾರೆ. ಏನಂತ ಕರೀತಪ್ಪ? ನಂಬರ್ ಆಫ್ ಲೆನ್ಸ್ ಅಂತ ಕರೀತಾರೆ. ಏನಂತ ಕರೀತಾರ? ನಂಬರ್ ಆಫ್ ಲೆನ್ಸ್. ನಂಬರ್ ಆಫ್ ಲೆನ್ಸ್, ಪವರ್ ಆಫ್ ಲೆನ್ಸ್ ಬೋತ್ ಆರ್ ಸೇಮ್. ನಂಬರ್ ಆಫ್ ಲೆನ್ಸ್ ಎಲ್ಲಿ ಯೂಸ್ ಮಾಡ್ಕೋತೀವಪ್ಪ ಅಂತಂದ್ರ, ನಿನಗೊಂದ್ ಏನೋ ಐ ಡಿಫೆಕ್ಟ್ ಆಗೈತಿ, ಆ ಐ ಡಿಫೆಕ್ಟ್ ನೀನು ವಾಪಸ್ ಸ್ವಲ್ಪ ಕಣ್ ಪ್ರಾಬ್ಲಮ್ ಆಗೈತಿ, ಅದನ್ನ ಡಾಕ್ಟರ್ ಕಡೆ ಏನ್ ಮಾಡಕ್ ಹೊಂಟಿಯಪ್ಪಿ? ತೋರ್ಸಕ್ ಹೊಂಟಿ. ಡಾಕ್ಟರ್ ಹೋದಾದ್ಮೇಲೆ ಅಲ್ಲೊಂದು ಒಂದು ಡಿಫೆಕ್ಟ್ ಐತಿ, ಪರ್ಟಿಕ್ಯುಲರ್ ಡಿಫೆಕ್ಟ್ ಹೇಳ್ತಾರ ಅವರು. ಹೈಪರ್ಮಿಟ್ರೋಫಿಯಾ, ಮಿಯೋಫಿಯಾ, ಪ್ರೆಸ್ಬಿಯೋಫಿಯಾ, ಮೂರಾಗ ಒಂದು ಯಾವ್ದು ಹೇಳ್ತಾರ. ಹೇಳ್ಕೇಶನ್ ಅದಕ್ಕೊಂದು ಸೂಟೇಬಲ್ ಲೆನ್ಸ್ ಕೊಡ್ತಾರ. ಆ ಲೆನ್ಸ್ ನೀನು ಕಾನ್ವೆಕ್ಸ್ ಲೆನ್ಸ್ ಹಾಕಿನೋ ಕಾನ್ಕೇವ್ ಲೆನ್ಸ್ ಹಾಕಿನೋ ಅಂತ ಹೇಳಲ್ಲ, ಎರಡು ಲೆನ್ಸ್ ಯೂಸ್ ಮಾಡ್ತಾರ ಅವ್ರು. ಸ್ಪೆಕ್ಟಾಕಲ್ಸ್ ಒಳಗಡೆ ಕಾನ್ವೆಕ್ಸ್ ಲೆನ್ಸಸ್ ಯೂಸ್ ಮಾಡ್ಕೋತಾರ, ಕಾನ್ಕೇವ್ ಲೆನ್ಸಸ್ ಯೂಸ್ ಮಾಡ್ಕೋತಾರ. ಬಟ್ ನೀವು ಡಾಕ್ಟರ್ ಸರ್ ಇದ್ರೊಳಗಡೆ ಯಾವ ಲೆನ್ಸ್ ಹಾಕೊಂಡ್ರಿ, ಯಾವ ಲೆನ್ಸ್ ಯೂಸ್ ಮಾಡಿರಿ ಅಂತ ಕೇಳಪ್ಪಿ. ಅಪ್ಪಿ ನಿನ್ ಕೆಲ್ಸ ಮುಗಿದೈತಿಲ್ಲ, ಸುಮ್ಮನೆ ಎದ್ದು ಹೋಗು, ಹೆಚ್ಚಿಗೆ ಕೇಳಕ್ ಹೋಗ್ಬೇಡ ಅಂತ ಹೇಳ್ತಾರ. ಹೌದೇನ? ಲೆನ್ಸ್ ಟೈಪ್ ಹೇಳಲ್ಲ ಅವ್ರು ನಿನಗೆ, ಅಂಡ್ ಡಿಫೆಕ್ಟ್ ಟೈಪ್ ಹೇಳಲ್ಲ ಅವ್ರು. ಬಟ್ ಒಂದ್ ಹೇಳ್ತಾರ ಅವ್ರು, ಚಸ್ಮಾದ ನಂಬರ್ ಹೇಳ್ತಾರ ಅವ್ರು. ಚಸ್ಮಾ ಕೊಟ್ಟಿರ್ತಾರ ಅವ್ರು ನಿನಗ, ಚಸ್ಮಾದ ನಂಬರ್ ಹೇಳ್ತಾರ. ಅದು ಚಸ್ಮಾ ನಿನ್. ಹೌದಾ? ಚಸ್ಮಾದ ನಂಬರ್ ಹೇಳ್ತಾರ, ಸ್ಪೆಕ್ಸ್ ನಂಬರ್ ಹೇಳ್ತಾರ. ಏನ್ ಹೇಳ್ತಾರ? +2 ಐತಿ ನೋಡಪ್ಪ ನಿನ್ ನಂಬರ್, -0.25 ಐತಿ ನೋಡಪ್ಪ ನಿನ್ ನಂಬರ್, ಚಸ್ಮಾದ ನಂಬರ್. -0.1 ಐತಿ ನೋಡಪ್ಪ, ಇಲ್ಲ +0.1 ಐತಿ ನೋಡಪ್ಪ. ಈ ತರ ನಂಬರ್ಸ್ ಹೇಳ್ತಾರ. ಬಟ್ ಆಕ್ಚುಲಿ ಅವ್ರು ಏನಂತ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ +2 ಡಯಾಪ್ಟರ್, -0.25 ಡಯಾಪ್ಟರ್ ಅಂಡ್ -0.1 ಡಯಾಪ್ಟರ್, ಈ ತರ ಹೇಳ್ಬೇಕಾಗಿತ್ತು ಅವ್ರು. ಡಯಾಪ್ಟರ್ ಅಂತ ಬಿಡ್ತಾರ ಅವರು, ಬಟ್ ಅವ್ರು ಏನ್ ಹೇಳ್ತಾರಲ್ಲಪ್ಪಿ, ದಟ್ ಈಸ್ ದ ಪವರ್. ಲೆನ್ಸ್ ಇಂದು ಪವರ್ ಹೇಳಿರ್ತಾರ ಅವ್ರು. ಆ ಪವರ್ ಮೇಲೆ ನೀನ್ ಲೆನ್ಸ್ ಯಾವ್ದೈತೆ ಅಂತ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಯಾವ ತರ ಐಡೆಂಟಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿ ನಾನ್ ನಿಮ್ಗೆ ಹೇಳ್ತೀನಿ. ಹೌದಾ? ಕೀಪ್ ವಾಚಿಂಗ್. ಸಿ ಹಿಯರ್. +2 ಡಯಾಪ್ಟರ್, +2, -0.25, -0.1, ಈ ತರ ನಂಬರ್ಸ್ ಹೇಳ್ತಾರೆ. ಗೊತ್ತಾ? ನಿಮಗೂ ಆಲ್ಮೋಸ್ಟ್ ಏನಪ್ಪಾ ಅಂತ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಏನ್ ಬಂದಿರ್ತಾವ, ಇವಾಗ ಸ್ಪೆಕ್ಸ್ ಬಂದಿರ್ತಾವ. ಎಲ್ಲದಕ್ಕೂ ಡಿಫ್ರೆಂಟ್ ನಂಬರ್ ಇರ್ತಾವ. ಆ ಡಿಫ್ರೆಂಟ್ ನಂಬರ್ ಏನ್ ರಿಪ್ರೆಸೆಂಟೇಷನ್ ಮಾಡ್ತಾವ ಅಂತ ಹೇಳ್ಬೇಕಷ್ಟೇ. ಹೌದಾ? ಲೆಟ್ಸ್ ನೋ ಹಿಯರ್, ವಿ ನೀಡ್ ಟು ಐಡೆಂಟಿಫೈ ದಟ್ ಥಿಂಗ್ ಹಿಯರ್. ಅದು ಏನೇನ್ ಆಗ್ತದೆ ಅಂತ ಬೇಕು ನನಗೆ. ಲೆಟ್ಸ್ ಕಮ್ ಟು ದ ಸೈನ್ ಕನ್ವೆನ್ಷನ್ಸ್. ಕಾನ್ವೆಕ್ಸ್ ಲೆನ್ಸಿಗೆ ಬಾಯಿ. ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ವಾಟ್ ಇಸ್ ದ ಫಾರ್ಮುಲಾ? P is equals to 1/f. ಎಲ್ಲ ಕಡೆ ಸೇಮ್ ಇರ್ತದ. P is equals to 1/f. ಯಾವ ಲೆನ್ಸ್ ಅದು? ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ಫೋಕಲ್ ಲೆಂತ್ ಪಾಸಿಟಿವ್ ಇರ್ತದ, ನೆಗೆಟಿವ್ ಇರ್ತದ? ಅದಕ್ಕೆ ಹೇಳಾಕತ್ತೀನಪ್ಪಿ, ಸೈನ್ ಕನ್ವೆನ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಪೋಸ್ ನೋಡಿರಲಿಲ್ಲಪ್ಪ ಅಂದ್ರೆ ಒಂದ್ಸರಿ ವಿಸಿಟ್ ಮಾಡಿ. 1/f ಫೋಕಲ್ ಲೆಂತ್ ಕಾನ್ವೆಕ್ಸ್ ಲೆನ್ಸ್ ನಾಗ ಪಾಸಿಟಿವ್ ಇರ್ತದ, ನೆಗೆಟಿವ್ ಇರ್ತದ? ಸರ್ ಪಾಸಿಟಿವ್ ಇರ್ತದ ಸರ್. ಏನಿರ್ತದ ಸರ್? ಪಾಸಿಟಿವ್ ಇರ್ತದ ಸರ್. ಪಾಸಿಟಿವ್ ಇತ್ತಪ್ಪ ಅಂತಂದ್ರೆ 1/ಪಾಸಿಟಿವ್ ಏನು? ಪಾಸಿಟಿವ್. 1/ಪಾಸಿಟಿವ್ ಏನು? ಪಾಸಿಟಿವ್. ಅದೇ ಕಾನ್ಕೇವ್ ಲೆನ್ಸಿಗೆ ಬಾ. ವಿಚ್ ಲೆನ್ಸ್? ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಒಳಗಡೆ P is equals to 1/f is a formula. 1/the focal length ಏನಿರ್ತದೆ ಕಾನ್ಕೇವ್ ಲೆನ್ಸ್ ನಾಗ? ಸರ್ ನೆಗೆಟಿವ್ ಇರ್ತದ ಸರ್. ನೆಗೆಟಿವ್. ದೆನ್ P is equals to ನೆಗೆಟಿವ್. P is equals to ಏನಾಯ್ತು? ನೆಗೆಟಿವ್ ಆಯ್ತು. This is the formula. I mean sign conventions. ಅಂದ್ರ ಪವರ್ ಆಫ್ ಲೆನ್ಸ್ ಪಾಸಿಟಿವ್ ಇತ್ತಂದ್ರ ಕಾನ್ವೆಕ್ಸ್ ಲೆನ್ಸ್ ಹಾಕ್ಯಾರ. ಪವರ್ ಆಫ್ ಲೆನ್ಸ್ ನೆಗೆಟಿವ್ ಇತ್ತಪ್ಪ ಅಂದ್ರೆ ಕಾನ್ಕೇವ್ ಲೆನ್ಸ್ ಹಾಕ್ಯಾರ. ಇಲ್ಲ ಐತಿ ನೋಡಿ. ವಿಚ್ ಲೆನ್ಸ್ ಇಟ್ ಈಸ್? ಕಾನ್ವೆಕ್ಸ್ ಲೆನ್ಸ್. ಪಾಸಿಟಿವ್ ಅದು ಕಾನ್ವೆಕ್ಸ್ ಲೆನ್ಸ್. ವಿಚ್ ಲೆನ್ಸ್ ಇಟ್ ಈಸ್? ಕಾನ್ಕೇವ್ ಲೆನ್ಸ್. ಇದು ಯಾವ ಲೆನ್ಸ್? ಕಾನ್ಕೇವ್ ಲೆನ್ಸ್. ಬಿಕಾಸ್ ಇಟ್ ಈಸ್ ನೆಗೆಟಿವ್. ನೆಗೆಟಿವ್ ಇತ್ತಪ್ಪ ಅಂದ್ರೆ ಕಾನ್ಕೇವ್ ಲೆನ್ಸ್. ಲೆಟ್ಸ್ ಸಿ ಹಿಯರ್ ಸಮ್ ಕ್ವಶನ್ಸ್. ದಿಸ್ ಕ್ವಶನ್ ನೋಡಮಪ್ಪಿ. ಏನ್ ನೋಡಮ? ಕ್ವಶನ್ ನಂಬರ್ 1. Question number 1. A doctor provided to his patient, correct? Doctor provided to his patient, which is having the power -2 diopter lens to that patient. Identify the type of lens and focal length. Type of lens ಬೇಕು ನನಗೆ. Type of lens and focal length. Focal length ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ಯಾರ, ಮತ್ತೆ ಟೈಪ್ ಆಫ್ ಲೆನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ಯಾರ. ಹೌದಾ? ನೋಡೋಣ. ವಿಚ್ ಲೆನ್ಸ್ ಇಟ್ ಈಸ್? ನೆಗೆಟಿವ್. ನೆಗೆಟಿವ್ ಅಂದ್ರೆ ಯಾವ್ದು? ಕಾನ್ಕೇವ್ ಲೆನ್ಸ್. ಯಾವ ಲೆನ್ಸ್ ಇದು?
ಕಾನ್ಕೇವ್ ಲೆನ್ಸ್. ವಿಚ್ ಲೆನ್ಸ್? ಕಾನ್ಕೇವ್ ಲೆನ್ಸ್. ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಏನದ? ಪಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎಫ್. ನಿನಗೇನ್ ಬೇಕು? ಎಫ್ ಬೇಕಿಲ್ಲ, ಎಫ್ ಈ ಕಡೆ ತುಂಬ, ಪಿ ಈ ಕಡೆ ತುಂಬ. ಎಫ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಪಿ. ಎಫ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಪಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಹಿಯರ್. ಎಫ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಏನೈತಿ? -2 ಐತಿ. ಎಷ್ಟೈತಿ? ಪವರ್ ಎಷ್ಟೈತಿ? -2 ಐತಿ. -2. 1 ಡಿವೈಡೆಡ್ ಬೈ -2 ಅಂದ್ರೆ ಎಷ್ಟು? -0.5. ಫೋಕಲ್ ಲೆಂತ್ ಎಷ್ಟಾಯ್ತು? -0.5 ಮೀಟರ್. ಯು ಶುಡ್ ರಿಮೆಂಬರ್ ಇಟ್. ನೀನು ಪವರ್ ಆಫ್ ಲೆನ್ಸ್ ಕೊಟ್ಟು ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಅಂತ ಕೇಳಿದ್ರಪ್ಪ ಅಂತಂದ್ರೆ ಆನ್ಸರ್ ಏನ್ ಬರ್ತದ? ಕಂಪಲ್ಸರಿ ಮೀಟರ್ನಾಗ ಇರ್ತೈತಿ. ಅದು ಎದ್ರೊಳಗೆ ಇರ್ತೈತಿ? ಮೀಟರ್ನಾಗ. ಎಲ್ಲೈತದ ಫಾರ್ಮುಲಾ? ಬರೆಯದ ಇಲ್ಲೈತದ. ಎಫ್ ಶುಡ್ ಬಿ ಇನ್ ಮೀಟರ್. ಕಂಪಲ್ಸರಿ ಎದಾಗಿರ್ತಾವ? ಅದು ಮೀಟರ್ದಾಗ ಇರಬೇಕು. ಸಪೋಸ್ ಕ್ಯಾಲ್ಕುಲೇಟ್ ದ ಪವರ್ ಆಫ್ ಲೆನ್ಸ್ ಅಂತ ಕೇಳಿದ್ರಪ್ಪ ಅಂತಂದ್ರ ಯು ಶುಡ್ ಸಬ್ಸ್ಟಿಟ್ಯೂಟ್ ಇನ್ ಟರ್ಮ್ಸ್ ಆಫ್ ಮೀಟರ್. ಸೆಂಟಿಮೀಟರ್ ನ ತಗೊಳಂಗಿಲ್ಲ, ಕಂಪಲ್ಸರಿ ಮೀಟರ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಕರೆಕ್ಟಾ? 0.5 ಮೀಟರ್ -0.5 ಮೀಟರ್. ಇಲ್ಲಪ್ಪ ಅಂದ್ರೆ ಇದನ್ನ ಹಿಂಗ್ ಬರೀಬೇಕು, ಇನ್ನೊಂದ್ ತರ ಬರ್ಕೋಬಹುದು ನೀವು. ಹೆಂಗ? -50 ಸೆಂಟಿಮೀಟರ್ ಅಂತ ಬರ್ಕೋಬಹುದು. ನೋ ಪ್ರಾಬ್ಲಮ್. -50 ಸೆಂಟಿಮೀಟರ್ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್. Question number 2. Power of lens is plus 0.25 plus 0.25 diopter. Type of lens ನೋಡ್ಲಿ. ಲೆನ್ಸ್ ಯಾವ ಟೈಪ್? ಪವರ್ ಆಫ್ ಲೆನ್ಸ್ ಪಾಸಿಟಿವ್ ಐತಿ. ಪಾಸಿಟಿವ್ ಎದ್ರೊಳಗೆ ಇರ್ತೈತಿ? ಕಾನ್ವೆಕ್ಸ್ ಲೆನ್ಸ್ ನಾಗ ಇರ್ತೈತಿ. ವಿಚ್ ಲೆನ್ಸ್? ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್. ಪವರ್ ಆಫ್ ಮೀನ್ಸ್ ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡು. ಎಫ್ ಈಸ್ ಈಕ್ವಲ್ಸ್ ಟು 1 ಬೈ ಪಿ ಐತಿ ಫಾರ್ಮುಲಾ. ಪಿ ಬೈ ಪಿ ಇಸ್ ಈಕ್ವಲ್ಸ್ ಟು 1 ಬೈ ಎಫ್ ಐತಿ. ನಾ ಕನ್ವರ್ಟ್ ಮೀನ್ಸ್ ರಿಅರೇಂಜ್ ಮಾಡ್ಕೊಂಡಿನಿ ಇಕ್ವೇಶನ್. ಹೌದಾ? 1 ಬೈ ಎಫ್ ಎಷ್ಟೈತಿ? ಪ್ಲಸ್ 0.25 ಐತಿ. ಎಷ್ಟಾಯ್ತು? ಎಫ್ ಇಸ್ ಈಕ್ವಲ್ಸ್ ಟು ಇದನ್ನ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನನಗ. ಇದನ್ನ ಹೆಂಗ್ ಬರ್ಕೊಳ್ಳಿ? 100 ಡಿವೈಡೆಡ್ ಬೈ 25 ಅಂತ ಬರ್ಕೊಳ್ಳಿ. ನೋ ಪ್ರಾಬ್ಲಮ್. ಪ್ಲಸ್ ಐತಿ 100 ಡಿವೈಡೆಡ್ ಬೈ 25. ಎಷ್ಟಾಯ್ತು ಆನ್ಸರ್? ಪ್ಲಸ್ 4 ಮೀಟರ್ ಆಯ್ತು. ಫೋಕಲ್ ಲೆಂತ್ ಎಷ್ಟಾಯ್ತು? ಪ್ಲಸ್ 4 ಮೀಟರ್. ಪ್ಲಸ್ 4 ಮೀಟರ್ means you can write in the centimeter also, that is plus 400 centimeter. Plus 400 centimeter. ಕರೆಕ್ಟಾ? ಈ ತರ ಸಾಲ್ವ್ ಮಾಡ್ಕೋಬೇಕು. ಇಲ್ಲ ಸಪೋಸ್ ಇನ್ನೊಂದ್ ತರ ಕೊಡ್ತಾರ. ಏನು ಹೆಂಗ್ ಕೊಡ್ತಾರಪ್ಪ ಅಂತಂದ್ರ ಲೆನ್ಸ್ ನ ಕೊಡ್ತಾರ, ಮೀನ್ಸ್ ಫೋಕಲ್ ಲೆಂತ್ ನ ಕೊಡ್ತಾರೆ, ಕ್ಯಾಲ್ಕುಲೇಟ್ ದ ಪವರ್ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 3. If focal length of mirror is 50 centimeter, not 50, 100 centimeter. If focal length of particular lens is 100 centimeter, calculate the power of lens. Power of lens ನ ಕ್ಯಾಲ್ಕುಲೇಟ್ ಮಾಡ್ಕೊ ಅಂತ ಹೇಳ್ತಾರೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. P is equals to 1 by F ಅಂತ ಫಾರ್ಮುಲಾ. ಹೌದಾ? ಎಫ್ ಫಾರ್ಮುಲಾಕ್ಕೂ ಎಫ್ ವ್ಯಾಲ್ಯೂ ಕೊಟ್ಟರು ಅವರು. P is equals to 1 divided by F ಎಷ್ಟೈತಿ? 100 centimeter ಐತಿ. 100. No 100 ಸಬ್ಸ್ಟಿಟ್ಯೂಟ್ ಮಾಡ್ಕೋಬಾರ್ದಪ್ಪ. ಇಟ್ ಶುಡ್ ಬಿ ಇನ್ ದ ಮೀಟರ್. ಇದು ಕಂಪಲ್ಸರಿ ಮೀಟರ್ ನಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 100 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಂದ್ರೆ ಎಷ್ಟು? 1 ಮೀಟರ್. 1 divided by 1 ಎಷ್ಟಾಯ್ತು? 1 diopter. ಎಷ್ಟಾಯ್ತು? 1 diopter. This is about power of lens. Similarly, power of lens ಏನ್ ಬರ್ತದಪ್ಪ ಅಂದ್ರೆ ಕಾಂಬಿನೇಷನ್ ಆಫ್ ಪವರ್ ಆಫ್ ಲೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಅಂದ್ರ ಮೋರ್ ದನ್ 1 ಲೆನ್ಸ್ ಇದ್ದಾಗ ಹೆಂಗ್ ಪವರ್ ಆಫ್ ಲೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೋರ್ ದನ್ 1 ಲೆನ್ಸ್ ಇದ್ದಾಗ ಪವರ್ ಆಫ್ ಲೆನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕಾಂಬಿನೇಷನ್ ಆಫ್ ಪವರ್ ಆಫ್ ಲೆನ್ಸ್. ಕಾಂಬಿನೇಷನ್ ಆಫ್ ಪವರ್ ಆಫ್ ಲೆನ್ಸ್. ಕಾಂಬಿನೇಷನ್ ಆಫ್ ಪವರ್ ಆಫ್ ಲೆನ್ಸ್. ಕಾಂಬಿನೇಷನ್. ಹೌದಾ? ಲೆಟ್ಸ್ ಸಿ ದ ಕಾಂಬಿನೇಷನ್. ಸಪೋಸ್ ನನ್ನ ಹತ್ರ ಒಂದೇ ಲೆನ್ಸ್ ಇಲ್ಲಿ. ಈಗ ವಿ ಹ್ಯಾವ್ 2 lenses. It is having focal length f1, it is having focal length f. ಇಲ್ಲಿ ಪವರ್ ಆಫ್ ಲೆನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೋತಿ? ಫಾರ್ ದ ಓವರ್ ಆಲ್ ಸಿಸ್ಟಮ್. ಓವರ್ ಆಲ್ ಸಿಸ್ಟಮ್ ದ ಫೋಕಲ್ ಲೆಂತ್ ಬೇಕು ನನಗೆ. ಕ್ಯಾಲ್ಕುಲೇಟ್ ಮಾಡ್ಕೋ. ಸಿಂಪಲ್. P is equals to 1 by f1 plus 1 by f. ಸಪೋಸ್ 3 ಇದ್ದು ಅಂದ್ರೆ 1 divided by f3. ಸಪೋಸ್ 4 ಇತ್ತು, ಸಪೋಸ್ 5 ಇತ್ತು, ಸಪೋಸ್ ಇನ್ಫೈನೈಟ್ ಲೆನ್ಸಸ್ ಇದ್ವಪ್ಪ ಅಂದ್ರೆ so on. This is the formula for the power of combination of lens. Combination of power of lens. ಹೌದಾ? ಕಾಂಬಿನೇಷನ್ ಒಳಗಡೆ ಹೆಂಗ್ ಮೆಜರ್ಮೆಂಟ್ ಮಾಡ್ಕೋಬೇಕು, ಹೆಂಗ್ ಐಡೆಂಟಿಫೈ ಮಾಡ್ಕೋಬೇಕು ಪವರ್ ಆಫ್ ಲೆನ್ಸ್, ಅದರದ್ದು ಇದು ಫಾರ್ಮುಲಾ. ಕರೆಕ್ಟಾ? ಅಂಡ್ ದಿಸ್ ಇಸ್ ಅಬೌಟ್ ಯುವರ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಪ್ಟರ್, ಲೈಟ್ ಚಾಪ್ಟರ್ ಪಿ. ಫ್ರಮ್ ದಿಸ್ ಚಾಪ್ಟರ್ ದೇರ್ ಈಸ್ 8 to 10 marks ಕಂಪಲ್ಸರಿ. 8 to 10 marks ಗೆ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಪಿ. ಹೌದಾ?
ಯಾವ ಕಾನ್ಸೆಪ್ಟ್ ಬಿಟ್ಟಿವಪಿ ನೆಕ್ಸ್ಟ್ ಇನ್ನೊಂದು ಲೆನ್ಸ್ ಫಾರ್ಮುಲಾ ಒಂದು ಬರ್ತದೆ. ಯಾವ ಫಾರ್ಮುಲಾ? ಲೆನ್ಸ್ ಫಾರ್ಮುಲಾ. ಲೆನ್ಸ್ ಫಾರ್ಮುಲಾ ಅಲ್ಲಿ ಮಿರರ್ಸ್ ಫಾರ್ಮುಲಾ ಇತ್ತು, ಇಲ್ಲಿ ಲೆನ್ಸ್ ಫಾರ್ಮುಲಾ ಡೈರೆಕ್ಟ್ ಐತದ ಫಾರ್ಮುಲಾ 1/f is equals to 1/v divided by 1/u. v ಅಂದ್ರೆ ಏನಪ್ಪಿ? ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್. u ಅಂದ್ರೆ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್. u ಅಂದ್ರೆ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್. f ಅಂದ್ರೆ ಏನು? ಫೋಕಲ್ ಲೆಂತ್. ಇದೇನೈತಲ್ಲಪಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನ್ ಬರ್ತಾವಲ್ಲಪಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಅಪ್ಕಮಿಂಗ್ ಸೆಷನ್ ಒಳಗಡೆ ಏನಪ್ಪಾ ಅಂದ್ರೆ 20 to 30 ಮಾರ್ಕ್ಸ್ ಕ್ವಶನ್ಸ್ ತಗೊಂಡ್ಬರ್ತೇನಪ್ಪ ನಿಮ್ ಸಂಬಂಧ. ಕೀಪ್ ವಾಚಿಂಗ್. ದಿಸ್ ಇಸ್ ಯುವರ್ ಪ್ರದೀಪ್ ಗೌಡ 09 ಫಾರ್ ಬೆಟರ್ ಲರ್ನಿಂಗ್. ಕರೆಕ್ಟಾ? ಲೆನ್ಸ್ ಫಾರ್ಮುಲಾ. ಇನ್ನೊಂದು ಕಾನ್ಸೆಪ್ಟ್ ಬಿಟ್ಟಿವಿ, ಯೂಸಸ್ ಆಫ್. ಇದು ಕಂಪ್ಲೀಟ್ ಮಾಡ್ಕೊಡ್ರಿ. ಯೂಸಸ್ ಬೇಕು ನನಗೆ. ಮಿರರ್ಸ್ ಯೂಸಸ್ ನೋಡ್ಕೊಂಡಿದ್ವಿ. ಅವೇನು ಯೂಸಸ್ ಅದವಲ್ಲಪಿ ದೋಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಮಿರರ್ಸ್ ಯೂಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್ಸ್ ಬಗ್ಗೆ ನಾವೇನ್ ಮಾಡಿದ್ವಿ? ಯೂಸಸ್ ನೋಡ್ಕೊಂಡಿದ್ವಿ. ಇಲ್ಲಿ ಲೆನ್ಸ್ ಒಳಗಡೆ ಯೂಸಸ್ ನೋಡ್ಕೋಬೇಕು. ಯೂಸಸ್ ಆಫ್ ಲೆನ್ಸ್. ಯಾವ ಲೆನ್ಸ್? ಫಸ್ಟ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಯೂಸಸ್ ಏನಂತ ಬೇಕು ನಮ್ಗೆ. ಎಲ್ಲಿ ಯೂಸ್ ಮಾಡ್ತೀವಿ? ಫಸ್ಟ್ ಯೂಸ್ ಸರ್ ಸಣ್ಣ ಹುಡುಗರು ಕೇಳ್ದಂಗೆ ಕೇಳ್ತಾರಲ್ಲ ಸರ್, ಫಸ್ಟ್ ಎಲ್ಲಿ ಯೂಸ್ ಮಾಡ್ಕೋತೀವಪ್ಪ ಅಂತಂದ್ರ ಸ್ಪೆಕ್ಟಾಕಲ್ಸ್ ಒಳಗಡೆ ಯೂಸ್ ಮಾಡ್ಕೋತೀವಿ. ಎಲ್ಲಿ ಯೂಸ್ ಮಾಡ್ಕೋತೀವಿ? ಸ್ಪೆಕ್ಟಾಕಲ್ಸ್ ಒಳಗಡೆ ಯೂಸ್ ಮಾಡ್ಕೋತೀವಿ. ಅಂಡ್ ಸೆಕೆಂಡ್ ಒನ್, ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ಎನ್ಲಾರ್ಜ್ಡ್ ಇಮೇಜಸ್ ಫಾರ್ಮ್ ಆಗ್ತಾವ. ಎಂತಾವು? ಎನ್ಲಾರ್ಜ್ಡ್ ಇಮೇಜಸ್. ಅಂದ್ರೆ ಎಲ್ಲೆಲ್ಲಿ ಝೂಮ್ ಮಾಡಿ ನೋಡ್ಬೇಕಲ್ಲ ಅಲ್ಲೆಲ್ಲ ಯೂಸ್. ಸಾರಿ, ಝೂಮ್ ಮಾಡಿ ಮತ್ತೆಲ್ಲರೂ ಹೋಗ್ಬಿಡ್ರಿ, ಮ್ಯಾಗ್ನಿಫೈ ಮಾಡಿ ನೋಡ್ಬೇಕಲ್ಲ ಅಲ್ಲೆಲ್ಲ ಏನ್ ಯೂಸ್ ಮಾಡ್ಕೋತೀವಿ? ಕಾನ್ವೆಕ್ಸ್ ಲೆನ್ಸ್. ಎಲ್ಲಿ ಮ್ಯಾಗ್ನಿಫೈ ಮಾಡಿ ನೋಡಕ್ಕೆ ಯೂಸ್ ಮಾಡ್ಕೋತೀವಿ ನಾವು? ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ನ ಮ್ಯಾಗ್ನಿಫೈ ಮಾಡ್ತೀವ? ಮೈಕ್ರೋಸ್ಕೋಪ್. ಎಲ್ಲಿ ಯೂಸ್ ಮಾಡ್ಕೋತೀವಿ? ಮೈಕ್ರೋಸ್ಕೋಪ್ ನಾಗ ಯೂಸ್ ಮಾಡ್ಕೋತೀವಿ. ಥರ್ಡ್ ಒನ್, ಥರ್ಡ್ ಯೂಸ್ ಎಲ್ಲಿ ಮಾಡ್ಕೋತೀವಿ? ಲೇ ಕಂಪಾಸ್ ನಾಗ ಏನಪ್ಪಾ ಅಂದ್ರೆ ನಾವು ಸಣ್ಣವ್ರದ್ದಾಗೆಲ್ಲ ಕಂಪಾಸ್ ತರಕ್ ಹೋಗ್ತಿದ್ವಿ. ಕಂಪಾಸ್ ಅಂದ್ರೆ ಜಾಮೆಟ್ರಿ ಬಾಕ್ಸ್. ಜಾಮೆಟ್ರಿ ಬಾಕ್ಸ್ ಒಳಗಡೆ ಏನ್ ಇರ್ತಿದ್ರಪ್ಪ ಅಂದ್ರೆ ಒಂದು ಸ್ಮಾಲ್ ಈ ತರ ಹಿಂಗ ಈ ತರ ಇಟ್ಟಿರ್ತಿದ್ರು ಅವ್ರು ಕಂಪಾಸ್ ಒಳಗಡೆ. ಈ ತರ ಏನದು? ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಇಲ್ಲಿ ಲೆನ್ಸ್ ಐತಲ್ಲ, ಯಾವ ಲೆನ್ಸ್? ಕಾನ್ವೆಕ್ಸ್ ಲೆನ್ಸ್. ವಿಚ್ ಲೆನ್ಸ್? ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಒಳಗಡೆ ಯೂಸ್ ಮಾಡ್ಕೋತೀವಿ. ಹೌದಾ? ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ಕೋತೀವಿ? ಎಟ್ಸೆಟ್ರಾ. ಟೂ ಯೂಸಸ್ ಬರೆದ್ರೆ ಸಾಕು. ಸ್ಪೆಕ್ಟಾಕಲ್ಸ್, ಮೈಕ್ರೋಸ್ಕೋಪ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಸ್ಪೆಕ್ಟಾಕಲ್ಸ್, ಮೈಕ್ರೋಸ್ಕೋಪ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಎಟ್ಸೆಟ್ರಾ. ಮತ್ತೆ ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೋತೀವಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಆಲ್ಮೋಸ್ಟ್ ಯೂಸ್ ಮಾಡ್ಕೋತೀವಿ. ಎಲ್ಲೆಲ್ಲಂತ ನೋಡ್ರಿ. ಅದ್ರೊಳಗಡೆ ಔಟ್ ಆಫ್ ಮೆನಿ ವಿ ಹ್ಯಾವ್ ಟು ರೈಟ್ ಓನ್ಲಿ 2. ಕರೆಕ್ಟಾ? ನೆಕ್ಸ್ಟ್ ಕಾನ್ವೆಕ್ಸ್ ಲೆನ್ಸ್ ಆಯ್ತು. ಈಗೇನ್ ಬೇಕು? ಕಾನ್ಕೇವ್ ಲೆನ್ಸ್ ಬೇಕು. ಯಾವ ಲೆನ್ಸ್ ಬೇಕಪ್ಪಿ? ಕಾನ್ಕೇವ್ ಲೆನ್ಸ್ ಬೇಕು. ಫಸ್ಟ್ ಯೂಸ್ ಕಾಮನ್ ಆಗಿ ಸ್ಪೆಕ್ಸ್ ಒಳಗಡೆ ಎರಡು ಲೆನ್ಸ್ ಯೂಸ್ ಮಾಡ್ತಾರೆ. ಸ್ಪೆಕ್ಟಾಕಲ್ಸ್. ಸ್ಪೆಕ್ಟಾಕಲ್ಸ್. ಸೆಕೆಂಡ್ ಒನ್ ಕಾನ್ಕೇವ್ ಲೆನ್ಸ್ ಒಳಗೆ ಕಾನ್ಕೇವ್ ಲೆನ್ಸ್ ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೈವರ್ಜಿಂಗ್ ಲೆನ್ಸ್. ಲೈಟ್ ರೇಸ್ ಏನಾದ್ರು ಹಿಂಗ್ ಬಂತಪ್ಪ ಅಂದ್ರೆ ಡೈವರ್ಜ್ ಮಾಡ್ತಾರೆ. ಡೈವರ್ಜಿಂಗ್ ಲೆನ್ಸ್ ಅಂದ್ರೆ ಲೈಟ್ ರೇಸ್ ಎಲ್ಲೆಲ್ಲಿ ಡೈವರ್ಜ್ ಆಗ್ತವಲ್ಲಪ್ಪಿ ಅಲ್ಲೆಲ್ಲ ನಾವು ಏನ್ ಯೂಸ್ ಮಾಡ್ಕೋತೀವಿ? ಕಾನ್ಕೇವ್ ಲೆನ್ಸಸ್ ಯೂಸ್ ಮಾಡ್ಕೋತೀವಿ. ಸ್ಪೆಷಲ್ ಇನ್ ಕೇಸ್ ಆಫ್ ಟಾರ್ಚ್. ಟಾರ್ಚ್ ಗೊತ್ತಾನೆ? ಟಾರ್ಚ್ ಈ ತರ ಇರ್ತದೆ. ಲೈಟ್ ಆನ್ ಮಾಡಿದೆ ಅಂದ್ರೆ ಹಿಂಗ್ ಹೋಗ್ತದೆ. ಡೈವರ್ಜಿಂಗ್ ಬೀಮ್ ನ ಪ್ರೊಡ್ಯೂಸ್ ಮಾಡ್ತದೆ. ಅಂದ್ರೆ ಯಾವ ಲೆನ್ಸ್ ಹಾಕಿರ್ತೀವಿ? ಯಾವ ಲೆನ್ಸ್ ಹಾಕಿರ್ತೀವಿ? ಕಾನ್ಕೇವ್ ಲೆನ್ಸ್. ಮೀನ್ಸ್ ಎಲ್ಲಿ? ಟಾರ್ಚಸ್. ಬೈಕ್ ಹೆಡ್ಲೈಟ್ಸ್. ಹೆಡ್ಲೈಟ್ಸ್ ಅಲ್ಲಿ ಏನ್ ಮಾಡೋದು? ಏನ್ ಯೂಸ್ ಮಾಡ್ಕೋತಿ? ಕಾನ್ಕೇವ್ ಲೆನ್ಸಸ್ ಯೂಸ್ ಮಾಡ್ಕೋತಿ. ಎಟ್ಸೆಟ್ರಾ. And even uses of all these are very very important for 2 marks. Clear? This is about your light chapter. Similarly, we have one of the next session that is related to the problems. ಒಂದು ಪ್ರಾಬ್ಲಮ್ ಸೆಷನ್ ಐತಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋವು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋವು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಪ್ಕಮಿಂಗ್ ಸೆಷನ್ ಒಳಗಡೆ ಏನ್ ಮಾಡೋಮಪ್ಪ ಅಂತಂದ್ರ ನಿಮ್ ಬೋರ್ಡ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಈ ಚಾಪ್ಟರ್ ಒಳಗಡೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಪ್ಪಿ. And this is about your Pradeep Gowda 09 this is your beautiful channel. Keep watching for better learning. Okay, see you in the next video.